ನಾನು ಡಾಕ್ಟರ್ ಶ್ರೀನಿವಾಸ್ ಚಿರುಕೂರಿ. ನಾನು ಬೋನ್ ಕ್ಯಾನ್ಸರ್ ಸರ್ಜನ್. ನಾನು ಪ್ರಕ್ರಿಯೆ ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೀನಿ. ಪ್ರಕ್ರಿಯೆ ಹಾಸ್ಪಿಟಲ್ CEO ಆಗಿದ್ದೀನಿ. ನಾವು ಈಗ ದಿನನಿತ್ಯ ನಮ್ಮ ಲೈಫಲ್ಲಿ ನಾವು ತುಂಬ ಜನ ನೋಡ್ತೀವಿ. ನಮ್ಮಲ್ಲಿ ತುಂಬ ಪೇಷಂಟ್ ಬರ್ತಾರೆ. ಎಲ್ಲರಿಗೂ ಏನೋ ಒಂದು ಸ್ಟೋರಿ ಇರುತ್ತೆ. ಇವತ್ತು ಒಂದು ಸ್ಟೋರಿ ನಿಮಗೆ ನಾನು ಹೇಳ್ಬೇಕಂತಿದ್ದೀನಿ. ಒಬ್ಬರು ಫೈನಾನ್ಸ್ ಆಫೀಸರ್ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ತುಂಬ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡ್ತಾಯಿದ್ರು. ಎಲ್ಲ ತುಂಬ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದು ದಿವಸ ಒಂದು ಇನ್ಸಿಡೆಂಟ್ ನಡೀತು. ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಅವ್ರಿಗೆ ಹೆಲ್ತ್ ತುಂಬ ಡಿಟೋರಿಯೇಟ್ ಆಯಿತು. ತುಂಬ ವೇದನೆ ಪಟ್ಟರು. ಬಟ್ ತುಂಬ ಕರೇಜಿಂದ ಅದನ್ನು ದಾಟಿ ಟ್ರೀಟ್ಮೆಂಟ್ ತೊಗೊಂಡು ಕಂಪ್ಲೀಟ್ ಮಾಡ್ಕೊಂಡು ಈಗ ಈಸ್ ಬ್ಯಾಕ್ ಟು ಲೈಫ್. ಬಟ್ ಹಿ ಹ್ಯಾಸ್ ಸಮ್ ರಿಗ್ರೆಟ್ಸ್. ಅಂದರೆ ಎಲ್ಲೋ ಒಂದು ಕಡೆ ಏನೋ ತಪ್ಪು ಮಾಡಿದಂಥ ಒಂದು ಅವರಲ್ಲಿ ಒಂದು ಮನಸ್ಸಲ್ಲಿದೆ. ಆ ಸ್ಟೋರಿನ ಅವ್ರ ಬಾಯಿಂದ ಕೇಳೋಣ. ಹೆಬ್ಬಾರ್, ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಮಿಸ್ಟರ್ ನಾರಾಯಣ್ ಹೆಬ್ಬಾರ್ ಈಸ್ ಅವರು ಚೀಫ್ ಫೈನಾನ್ಸ್ ಆಫೀಸರ್ ಆಗಿದ್ದಾರೆ ಪ್ರಕ್ರಿಯೆ ಹಾಸ್ಪಿಟಲಲ್ಲಿ. ಮಿಸ್ಟರ್ ಹೆಬ್ಬಾರ್, ನಿಮ್ಮ ಎಜುಕೇಷನ್ ಬಗ್ಗೆ, ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳಿ. ನಾರಾಯಣ್ ಹೆಬ್ಬಾರ್ ಅಂತ, ಉತ್ತರ ಕನ್ನಡ ಜಿಲ್ಲೆ, ಯಲ್ಲಾಪುರ ತಾಲೂಕು. ಸ್ಕೂಲಿಂಗ್ ಎಲ್ಲ ಮುಗಿಸಿದ ನಂತರ ಕುಮಟಾಕ್ಕೆ ಹೋದೆ. ಕುಮಟಾದಲ್ಲಿ ಗ್ರ್ಯಾಜುಯೇಷನ್ ಮಾಡಿದೆ. ಆಮೇಲೆ ಬೆಂಗಳೂರಿಗೆ ಬಂದು CA ಓದೋದಕ್ಕೆ. ಎಲ್ಲ ಮುಗಿದ ಮೇಲೆ ಕಾರ್ಪೊರೇಟ್ ಜಾಬ್ ಸ್ಟಾರ್ಟ್ ಮಾಡಿದೆ. ವರ್ಕ್ ಇನ್ ವೆರಿ ಲಾರ್ಜ್ ಕಂಪನೀಸ್ ಲೈಕ್ ವೋಲ್ವೋದಂಥ ಕಂಪನಿಗಳಲ್ಲೂ ಕೆಲಸ ಮಾಡಿದ್ದೆ. ಎಪ್ಯಾಕ್ ರೆಸ್ಪಾನ್ಸಿಬಿಲಿಟಿ ಕೂಡ ಇತ್ತು ನನಗೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಫರ್ಮಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಹೆಲ್ತ್ ಕೇರಲ್ಲಿ ವರ್ಕ್ ಮಾಡೋ ಅಪಾರ್ಚುನಿಟಿ ಸಿಕ್ತು ನನಗೆ. 45 ವರ್ಷ ಆಗಬೇಕಾದ್ರೆ ಡಾಕ್ಟರ್ ನನಗೆ ಪ್ರತಿದಿನ ರಾತ್ರಿ ಅಂದರೆ ಮೇ ಬಿ 4 or 5 ಟೈಮ್ಸ್ ನನಗೆ ತುಂಬ ಹೆಡ್ಯಾಕ್ ಬರ್ತಾಯಿತ್ತು ಈ ಏರಿಯಾದಲ್ಲಿ. ಹಿಂದ್ಗಡೆ, ತಲೆ ಹಿಂದ್ಗಡೆ ತುಂಬ ಅಂದರೆ ಸೀವಿಯರ್, ಅಂದರೆ ಬೇರ್ ಆಗದೇ ಇರೋಷ್ಟು ಹೆಡ್ಯಾಕು. ಟೀ ಕುಡ್ಕೊಂಡು ನಾನು ಸ್ವಲ್ಪ ನಾನು ಸಮಾಧಾನ ಹೇಳ್ಕೊಡ್ತಾ ಇದ್ದೆ. ಬಟ್ ಅದು ಕಂಟಿನ್ಯೂ ಆದವಾಗ ನಾನು ಫಿಸಿಷಿಯನ್ ಹತ್ರ ತೋರಿದಾಗ ನನಗೆ ತುಂಬ ಹೈ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 210 ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಅರೌಂಡ್ 120, 130 ಆ ಥರ. ಇದನ್ನು ನಮ್ಮ ಮೆಂಟರ್ ಡಾಕ್ಟರ್ ಅರವಿಂದ್ ಅವ್ರ ಹತ್ರ ಹೇಳಿದವಾಗ ಅವ್ರು ಟ್ಯಾಬ್ಲೆಟ್ ತೊಗೊಳ್ಬೇಡ, ಫಸ್ಟ್ ಬ್ಲಡ್ ಚೆಕ್ ಮಾಡು, ಏನಾಗಿದೆ ನೋಡೋಣ ಅಂತ ಹೇಳಿದ್ರು ಅವರು. ಬ್ಲಡ್ ಚೆಕ್ ಮಾಡಿ ನೋಡಿದವಾಗ ಕ್ರಿಯಾಟಿನಿನ್ ಆಲ್ಮೋಸ್ಟ್ 4.5 to 5 ಆ ಥರ ರೇಂಜಲ್ಲಿತ್ತು ಡಾಕ್ಟರ್. 2-3 ದಿನ ನನಗೆ ಡೈಜೆಸ್ಟ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ. 4.5 ಕ್ರಿಯಾಟಿನ್ ಅಂದರೆ ರೀನಲ್ ಫೇಲ್ಯೂರ್ ಅಂತ. ಸ್ಲೋ ಆಗಿ ರಿಯಲೈಸ್ ಇತ್ತು. ಇಟ್ ವಾಸ್ ಎ ಶಾಕಿಂಗ್ ನ್ಯೂಸ್ ಫಾರ್ ಮಿ. ಅಂದರೆ ಮೆಂಟಲಿ ಇದ್ರು ಸಸ್ಟೈನ್ ಮಾಡೋಕ್ಕಾಗಲ್ಲ ಆ ಥರ ನ್ಯೂಸ್ಗಳು ಬಂದಾಗ ತುಂಬ ಕಷ್ಟ. ಆಮೇಲೆ ನೆಫ್ರಾಲಜಿಸ್ಟ್ ಹತ್ರ ಹೋಗಿ ಹೇಳಿದ್ರು, BP ಟ್ಯಾಬ್ಲೆಟ್ ಕೊಟ್ಟರು. ನನ್ನ ಹುಚ್ಚುತನ ಅಂತ ಹೇಳ್ತೀನಿ ನಾನು, ಅಥವಾ ಆ್ಯಟಿಟ್ಯೂಡ್ ಇರ್ಬೋದು, ಅದನ್ನು ಕೂಡ ಇಗ್ನೋರ್ ಮಾಡಿದೆ ನಾನು. ಲೈಫ್ ಸ್ಟೈಲ್ ಮೆಡಿಕೇಷನಿಂದ ಇವೆಲ್ಲ ಕಡಿಮೆ ಮಾಡ್ಬೋದು ಅಂತ ಬಕ್ವಾಸ್ ಯಾರೋ ಫ್ರೆಂಡ್ಸ್ಗಳು ಹೇಳಿದ್ರು ಅಂತ. ಅಡ್ವೈಸರ್ ಬೇಕಾದಷ್ಟು ಜನ ಕೊಡ್ತಾರೆ ಡಾಕ್ಟರ್. ಅಂದರೆ ಟ್ಯಾಬ್ಲೆಟ್ ನೀವು ತೊಗೊಂಡಿಲ್ಲ? ಟ್ಯಾಬ್ಲೆಟ್ ತೊಗೊಳ್ಬೇಡಿ, ಹಿಂಗೆ ಕಡಿಮೆ ಆಗುತ್ತೆ ಅವೆಲ್ಲ. ಎಕ್ಸಸೈಸ್ ಮಾಡಿಕೊಂಡು ಲೈಫ್ ಸ್ಟೈಲು, ಸ್ವಿಮ್ಮಿಂಗ್ ಮಾಡಿಕೊಂಡು ಅಥವಾ ಡೈಲಿ ವಾಲಿಬಾಲ್ ಆಡಿ ಅಥವಾ ಇದು ಮಾಡಿ ರನ್ನಿಂಗ್ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗುತ್ತೆ. BP ಎಲ್ಲದೂ ಕ್ಯೂರ್ ಮಾಡ್ಬೋದು ಅಂತ. ಅದನ್ನು 3 ತಿಂಗಳು ಮಾಡಿದೆ. ಯಾವುದೂ ಕಡಿಮೆನೂ ಆಗಿಲ್ಲ, ಏನೂ ಆಗಲ್ಲ, ಮಾಡಿ ಕುಡ್ದು ಕೂಡ. ಆಮೇಲೆ BP ಮೆಡಿಕೇಷನ್ ಸ್ಟಾರ್ಟ್ ಮಾಡಿದೆ. ಬಟ್ ದೆನ್ ಒನ್ ಡೇ ಐ ಹ್ಯಾಡ್ ಟು ಸರೆಂಡರ್ ಟು ದ ಟ್ರೀಟ್ಮೆಂಟ್. 2020ನಲ್ಲಿ ನನಗೆ ಒಂದು ದಿವಸ ಹೇಳೋಕ್ಕಾಗಿಲ್ಲ. ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಬಿದ್ದುಬಿಟ್ಟೆ ನಾನು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ಸ್ ಮಾಡಿಸಿದ್ರು ನಮ್ಮ ಮನೆಯವರೆಲ್ಲ. ಆಮೇಲೆ ಗೊತ್ತಾಯಿತು ಕಂಪ್ಲೀಟ್ ರೀನಲ್ ಫೇಲ್ಯೂರ್. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಡಯಾಲಿಸಿಸ್ 6 ತಿಂಗಳ ಮಾಡಿಸಿದೆ ಡಾಕ್ಟರ್. ಅಂದರೆ ತಲೆನೋವು ಅನ್ನೋದು ಸಾಮಾನ್ಯವಾಗಿ ತುಂಬ ಜನರು ಬರ್ತಾ ಇರುತ್ತೆ. ಬಟ್ ತಲೆನೋವು ಯಾಕೆ ಬರುತ್ತೆ ಅಂತ ಜನರಲಿ ನಾವು ಯಾರಿಗೂ ಗೊತ್ತಿರಲ್ಲ. ಸಮ್ಟೈಮ್ಸ್ ನಾವು ಅಂಗಡಿಗೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡು ನುಂಗ್ತೀವಿ. ತುಂಬ ತೊಂದರೆ ಆಗ್ತಾ ಇದ್ರೆ, ಪದೇ ಆಗ್ತಾ ಇದ್ರೆ ನಾವು ಅವಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ನಿಜ ಅಲ್ವಾ? ನನ್ನ ಕೇಸಲ್ಲೂ ಕೂಡ ನಾನು ಒಂದು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಜ್ವರ ಅಥವಾ ತಲೆನೋವು ಬಂದರೆ ಮೊದಲಿಂದನೂ ಮೆಡಿಕಲ್ ಶಾಪಿಗೆ ಹೋಗೋದು, ಡೋಲೋ 650 ಕೊಡೋ ಅನ್ನೋದು, ಇಲ್ಲ ಡಾರ್ಕ್ ಟ್ಯಾಬ್ಲೆಟ್ ಕೊಡಿ ಅನ್ನೋದು, ತೊಗೊಳ್ಳೋದು, ಮನೆಗೆ ಬಂದು ಮಲ್ಕೊಳ್ಳೋದು. ಕಡಿಮೆ ಆಗ್ತಾಯಿತ್ತು, ಅಥವಾ ಮೇ ಬಿ ಪ್ಲಾಸಿಬೋ ಇಫೆಕ್ಟ್ ಇದ್ರೂ ಇರ್ಬೋದು, ಕಡಿಮೆ ಆಗ್ತು ಅಂತ ಅನಿಸ್ತಾ ಇತ್ತು. ಬಟ್ ಯಾರು ಹಂಗೆ ಮಾಡಿಕೊಡ್ದು. ನನ್ನ ಅಡ್ವೈಸ್ ಅಂದರೆ ಬ್ಲಡ್ ಚೆಕಪ್ ಮಾಡ್ಕೊಳ್ಬೇಕು ಎಟ್ ದ ಅರ್ಲಿಯಸ್ಟ್. ಮೇ ಬಿ 30 ವರ್ಷ ಆದರೂ ಇರ್ಬೋದು, 35 ವರ್ಷಕ್ಕಾದರೂ ಇರ್ಬೋದು. ಬ್ಲಡ್ ಚೆಕಪ್ ಇಸ್ ಅ ವೆರಿ ಮಚ್ ರಿಕ್ವೈರ್ಡ್ ಥಿಂಗ್ ಇನ್ ಲೈಫ್. ಎಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಟ್ರೀಟ್ಮೆಂಟ್ ಹೇಳಿದಾಗ ನಿಮಗೆ ಯಾಕೆ ತೊಗೊಂಡಿಲ್ಲ ಅಂದರೆ, ಯಾರೋ ಅಡ್ವೈಸ್ ಕೊಟ್ಟರು ಈ ಥರ ಎಕ್ಸಸೈಸ್ ಮಾಡಿ, ಈ ಥರ ಇದು ಮಾಡಿ ಅಂತ. ಬಟ್ ನಿಮಗೆ ಒಂದು ಎಕ್ಸ್ಪರ್ಟ್ ಹತ್ರ ಹೋಗಿದ್ದೀರಾ, ಆ ಎಕ್ಸ್ಪರ್ಟ್ ಒಬ್ಬರು ಡಾಕ್ಟ್ರು ನಿಮಗೆ ಅಡ್ವೈಸ್ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಯಾಕೆ ಹೆಸಿಟೇಟ್ ಮಾಡಿದ್ರಿ? ಮನುಷ್ಯನಿಗೆ ಒಂದು ಆ್ಯಟಿಟ್ಯೂಡ್ ಇರುತ್ತೆ ಡಾಕ್ಟರ್. ನನಗೆಲ್ಲ ಗೊತ್ತು, ನಾನು ಅಥವಾ ಅಡ್ವೈಸ್ ಕೇಳಿದ್ರೆ ಇದು ಬೇಕಾಗಿಲ್ಲ, ಡಾಕ್ಟ್ರ್ ಏನಕ್ಕೆ ಹೇಳ್ತಾರೆ, ಸುಮ್ಮನೆ ಹೇಳಿರ್ಬೋದು ನನಗೆ ಡಾಕ್ಟರ್. ಅಂದರೆ ನಿಮಗೆ ಡಾಕ್ಟರ್ ಮೇಲೆ ನಂಬಿಕೆ ಇರಲಿಲ್ವಾ? ಅಲ್ಲ, ನಿಮ್ಮ ಮೇಲೆ ನಿಮಗೆ ನಂಬಿಕೆ? ನಮ್ಮ ಮೇಲೆ ನನಗೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಡಾಕ್ಟರ್. ನನಗೆ ಗೊತ್ತಿದೆ ಅಲ್ಲ,
ಹಿಂಗೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಎಷ್ಟೊಂದು ಆರ್ಟಿಕಲಲ್ಲಿ ಓದಿದ್ದೀನಿ ನಾನು, ಮಿಸ್ಲೀಡಿಂಗ್ ಎಲ್ಲ. ಮನುಷ್ಯನ ಪ್ರತಿಯೊಂದು ಮನುಷ್ಯನಲ್ಲೂ ಇರುತ್ತೆ ಅದು. ಅಂಡ್ ಈಗ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಏನು ವಾಟ್ ಹ್ಯಾಪೆಂಡ್, ಮತ್ತೆ ಏನಾಯ್ತು? ಮತ್ತೆ ಬ್ಲಡ್ ಚೆಕಪ್ ಮಾಡಿಸಿದೆ ಆಫ್ಟರ್ 3 months ನಾನು. ಅವಾಗ ಗೊತ್ತಾಯ್ತು ಕ್ರಿಯಾಟಿನ್ ವಾಸ್ ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಇತ್ತು. ಮೊದಲಿನಕ್ಕಿಂತ ಆಲ್ಮೋಸ್ಟ್ 1.5 ಪಾಯಿಂಟ್ ಜಾಸ್ತಿ ಆಗಿತ್ತು, 5.56 ಲೆವೆಲ್ಗೆ ಆ ಥರ ಹೋದವಾಗ. ಅದು ಕ್ರಿಯಾಟಿನ್ ಅಂದರೆ ಕಿಡ್ನಿ ಫೇಲ್ ಆದಾಗ ಈ ಬಾಡಿಯಲ್ಲಿ ಉತ್ಪತ್ತಿ ಆಗ್ತಿರೋ ಕ್ರಿಯಾಟಿನು ಕರೆಕ್ಟ್, ಅದು ಯೂರಿನಲ್ಲಿ ಕಿಡ್ನಿ ಅದನ್ನು ಥ್ರೋ ಮಾಡುತ್ತೆ, ಬಿಸಾಕುತ್ತೆ. ಬಟ್ ಕಿಡ್ನಿ ಫೇಲ್ ಆದಾಗ ಕ್ರಿಯಾಟಿನ್ನು ಆಚೆ ಹೋಗಿ ಬ್ಲಡ್ಡಲ್ಲೇ ಉಳ್ಕೊಳ್ಳುತ್ತೆ. ಬ್ಲಡ್ ಉಳ್ಕೊಂಡು ಕ್ರಿಯಾಟಿನ್ ಜಾಸ್ತಿ ಆಗುತ್ತೆ. ಆ ಕ್ರಿಯಾಟಿನ್ ಜಾಸ್ತಿ ಆದಾಗ ಬಾಡಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ಅವಾಗ ಹೇಗೆ ಮಾಡಿದ್ರಿ, ಏನು ಅಡ್ವೈಸ್ ಮಾಡಿದ್ರು ಮತ್ತೆ ಡಾಕ್ಟರ್? ದೆನ್ ಡಾಕ್ಟರ್ BP ಮೆಡಿಕೇಶನ್ ಮಾಡಿ ಕ್ರಿಯಾಟಿನ್ ಸ್ವಲ್ಪ ಜಾಸ್ತಿ ಹೋಗೋವರೆಗೂ ಡಯಾಲಿಸಿಸ್ ಏನು ಬೇಕಾಗಲ್ಲ, ಆಮೇಲೆ ಮ್ಯಾನೇಜ್ ಮಾಡೋಣ ಅಂತ ಹೇಳಿದ್ರೆ ನಾನು ಸ್ಟಾರ್ಟೆಡ್ ಟೇಕಿಂಗ್ BP. ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರ್ತಾಯಿತ್ತು ಆವಾಗ. ಓಕೆ, ಕಂಟ್ರೋಲ್ ಮಾಡಿದೆ, 1-2.5 ವರ್ಷ BP ಕಂಟ್ರೋಲ್ ಮಾಡಿದೆ. ಐ ವಾಸ್ ವಾಕಿಂಗ್ ಆ್ಯಸ್ ಯೂಶ್ವಲ್, ಅಂದರೆ ಅಪಾರ್ಟ್ ಫ್ರಮ್ ದಿಸ್ ಮೆಡಿಕೇಶನ್ ಆಲ್ಸೋ. ದೆನ್ ಬಟ್ ಒನ್ ಫೈನ್ ಡೇ ಐ ಹ್ಯಾಡ್ ಟು, ದರ್ ವಾಸ್ ನೋ ಅದರ್ ಆಪ್ಷನ್. ಏನಾಯಿತು, ನಿಮಗೇನು ಸಮಸ್ಯೆಗಳು ಶುರು ಆಯಿತು? ವೆಲ್, ನನಗೆ 1-2-3 ದಿನ ಸ್ವಲ್ಪ ಸುಸ್ತಾದಂಗೆ ಅನಿಸ್ತಾ ಇತ್ತು ತುಂಬ. ಬಾತ್ರೂಮಿಗೆ ಹೋಗೋಕ್ಕಾಗಿಲ್ಲ, ಸಡನ್ನಾಗಿ ಬಿದ್ದುಬಿಟ್ಟೆ ನಾನು. ನನ್ನ ಕಾಟಿಂದ ಎದ್ದು ಹೋಗ್ಬೇಕಂದ್ರೆ ಶಕ್ತಿನೇ ಇರಲಿಲ್ಲ. ಓಕೆ, ಪ್ರಜ್ಞೆ ತಪ್ಪಿ ಬಿದ್ದೋದ್ರಿ? ಕೈಂಡ್ ಆಫ್ ಅನ್ಕಾನ್ಷಿಯಸ್, ಕಂಪ್ಲೀಟಾಗಿ ಅನ್ಕಾನ್ಷಿಯಸ್ ಅಲ್ಲ, ಬಟ್ ಐ ವಾಸ್ ವಾಬ್ಲಿಂಗ್ ಅಂತ ಹೇಳ್ತಾರಲ್ಲ, ಶಕ್ತಿನೇ ಇರಲಿಲ್ಲ, ಫುಲ್ ಟೈರ್ಡ್ನೆಸ್. ಆಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡಿದಾಗ ಗೊತ್ತಾಗಿರೋದು ಹಿಮೋಗ್ಲೋಬಿನ್ 7.58 ಬಂದಿದೆ ಅಂತ. ಓಕೆ, ತುಂಬ ಕಡಿಮೆ, ಯಾಕೆಂದರೆ ಎರಿಥ್ರೋಪಾಯ್ಟಿನ್ ಇರೋದಿಲ್ವಲ್ಲ ಇದರಲ್ಲಿ, ರಕ್ತ ಉತ್ಪತ್ತಿ ಆಗ್ತಾ ಇಲ್ಲ. ರೈಟ್, ಆಗ್ತಾ ಇರಲಿಲ್ಲ. ಆಮೇಲೆ IJV ಎಲ್ಲ ಹಾಕಿದ್ರು. ಒಂದು 6 ತಿಂಗಳ ಡಯಾಲಿಸಿಸ್ ಮಾಡಿಸ್ಕೊಂಡೆ ಡಾಕ್ಟರ್. ಓಕೆ, ಅಮ್ಮಂಗೆಲ್ಲ ಗೊತ್ತಾಗಿತ್ತು. ಅದನ್ನು ಹೇಳಿದ ನಂತರ ಅವ್ರ ಅಮ್ಮ ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ಕಿಡ್ನಿನ ಕೊಟ್ಟರು, ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡೆ. ಒಂದು 23-24 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಪೋಸ್ಟು ಟ್ರಾನ್ಸ್ಪ್ಲಾಂಟ್ ಆದಮೇಲೆ 1 ವರ್ಷ ಮನೆಯಲ್ಲೇ ಇದ್ದೆ ನಾನು. ಔಟ್ ಆಫ್ 1 ವರ್ಷ 6 ತಿಂಗಳು ನನ್ನ ಬೆಡ್ರೂಮ್ನ ಒಳಗಡೆನೆ, ಎಲ್ಲೂ ಹೋಗಿಲ್ಲ. ಇವನ್ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ ಏನೇ ಮಾಡೋದಿದ್ರು ನನ್ನ ಬೆಡ್ರೂಮ್ ಒಳಗೆ. ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ ನಾನು. ಐಸೋಲೇಷನ್, ಯಾಕೆಂದರೆ ಇನ್ಫೆಕ್ಷನ್ ಆಗ್ಬೋದು ಅಂತ ಭಯ. ಇನ್ಫೆಕ್ಷನ್ ಆದರೆ ಇಟ್ ವಿಲ್ ಹ್ಯಾವ್ ಅನದರ್ ಕಾಂಪ್ಲಿಕೇಶನ್, ಮೆಡಿಕಲ್ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದ್ರು ನನಗೆ ಡಾಕ್ಟರ್. ಎವ್ರಿ ವೀಕ್ ಎಷ್ಟು ಡಯಾಲಿಸಿಸ್ ಮಾಡಿಸ್? 3 ಸಲ ಡಯಾಲಿಸಿಸ್ ಆಗ್ತಾ ಇತ್ತು ಡಾಕ್ಟರ್. ವಾರಕ್ಕೆ 3 ಸಲ ಡಯಾಲಿಸಿಸ್ ಆಗ್ತಾ ಇತ್ತು. ಓಕೆ, ಹಂಗೆ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ, ಯಾಕೆ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರಿ? ಡಯಾಲಿಸಿಸ್ ಆದರೆ ಕ್ವಾಲಿಟಿ ಆಫ್ ಲೈಫ್ ಇರಲ್ಲ, ಯು ಕ್ಯಾನ್ ಸರ್ವೈವ್. ಆ್ಯಂಡ್ ಮೆಡಿಕಲ್ ಎಕ್ಸ್ಪರ್ಟ್ಗಳೇ ಹೇಳಿದ್ದು ಹಾರ್ಟಿಗೆ ತುಂಬ ಪೆಟ್ಟು ಬೀಳುತ್ತೆ ಅದು ಅಂತ. ಯಾಕೆಂದರೆ ಆರ್ಟಿಫಿಷಿಯಲ್ ಪಂಪಿಂಗ್ ಮಾಡ್ತಾ ಇರತ್ತಲ್ಲ ಮಷೀನು. ಸೊ ಟ್ರಾನ್ಸ್ಪ್ಲಾಂಟ್ ಈಸ್ ಅಡ್ವೈಸೇಬಲ್ ಅಂತ. ಇನ್ನೊಂದು ಹೇಳಬೇಕು ಅಂದರೆ ಆ್ಯಕ್ಚುಲಿ ನಮ್ಮ ನೆಫ್ರಾಲಜಿಸ್ಟು ಡಯಾಲಿಸಿಸ್ ಮಾಡದೇ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಯೋಚನೆ ಮಾಡುವೆ ಅಂತ ಹೇಳಿದ್ರು ಆವಾಗಲೂ. ಅದನ್ನು ಕೂಡ ಇಗ್ನೋರ್ ಮಾಡಿದ್ದೆ ನಾನು. ಓಕೆ, ಮೊದಲೇ ಹೇಳಿದ್ರು ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇದು ರಿಪೇರಿ ಮಾಡೋಕ್ಕಾಗಲ್ಲ ಇವೆಲ್ಲ ಅಂತ, ಇರಿವರ್ಸಿಬಲ್ ಡ್ಯಾಮೇಜ್ ಅಂತ ಹೇಳ್ತಾರಲ್ಲ, ಹೇಳಿದ್ರು ಕೂಡ. ಆದರೂ ಕೂಡ ನನಗೆ ಆಗಿರಲಿಲ್ಲ, ಅದು ಇಗ್ನೋರ್ ಮಾಡಿದ್ದೆ ಅದನ್ನು. ಯಾಕೆ ನನಗೆ ಬೇಕಾಗದೇ ಇರ್ಬೋದು, ಈ ಥರ ನನಗೆ ಕ್ಯೂರ್ ಆಗ್ಬೋದು ಅಂತ ಒಂದು ಹುಚ್ಚು ನಂಬಿಕೆ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ, ನಿಮ್ಮ ಬ್ಲಡ್ ಗ್ರೂಪ್, ಅವ್ರ ಎಲ್ಲ ಮ್ಯಾಚ್ ಆಯಿತು. ತುಂಬ ಅದೃಷ್ಟ ಅದು, ಯಾಕಂದರೆ ಅದು ತುಂಬ ಕಷ್ಟ ಡಾಕ್ಟರ್. ಕಷ್ಟ, ಕಿಡ್ನಿ ಸಿಗೋದು ತುಂಬ ಕಷ್ಟ, ತುಂಬ ಲಾಂಗ್ ಪ್ರಾಸೆಸ್ ಇದೆ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ. ರೈಟ್, ಮಲ್ಟಿಪಲ್ ವೇರಿಯಂಟ್ಸ್ ಇದೆ. ಸೊ ಟ್ರಾನ್ಸ್ಪ್ಲಾಂಟ್ ಆದಾಗ ಹಾಸ್ಪಿಟಲ್ ಎಷ್ಟು ದಿವಸ ನೀವು ಇದ್ರಿ? 24 ದಿನ ಇದ್ದೆ ಡಾಕ್ಟರ್. ಓಕೆ, ಏನಾದರೂ ಕಾಂಪ್ಲಿಕೇಶನ್ ಆಯಿತಾ, ಏನೋ ತೊಂದರೆ ಆಯಿತಾ ನಿಮಗೆ? ಅದೇ 3ನೇ ದಿನಕ್ಕೆ ಸಿಲ್ ಮೇಡಿಯೇಟೆಡ್ ರಿಜೆಕ್ಷನ್ ಅಂತ ಒಂದ್ಸಲ ರಿಜೆಕ್ಷನ್ ಆಗೋ ಚಾನ್ಸ್ ಇದೆ ಅಂತ ಹೇಳಿದರು ಡಾಕ್ಟರ್. ಆಮೇಲೆ ಬಯಾಪ್ಸಿ ಮಾಡಿದ್ರು, ರೇನಲ್ ಬಯಾಪ್ಸಿ, ಅದನ್ನು ಗ್ರಾಫ್ಟ್ ಇರುತ್ತಲ್ಲ ಆರ್ಗನ್ನು, ಅದರದ್ದು ಬಯಾಪ್ಸಿ ಮಾಡಿದವಾಗ ಗೊತ್ತಾಯ್ತು ಸಿಲ್ ಮೇಡಿಯೇಟೆಡ್ ರಿಜೆಕ್ಷನ್ ಸಿಂಪ್ಟಮ್ ಇದೆ ಅಂತ. ಆಮೇಲೆ ಮತ್ತೆ ತಿರುಗಿ ಇಮ್ಯುನೋಸಪ್ರೆಸೆಂಟ್ ಇಂಜೆಕ್ಷನ್ ಕೊಟ್ಟರು ಅದಕ್ಕೆ. ಅಂದರೆ ಮೈನರ್ ಕಾಂಪ್ಲಿಕೇಶನ್ ಆಯಿತು, ಮೈನರ್ ರಿಯಾಕ್ಷನ್ ಆಯಿತು. ಕರೆಕ್ಟ್, ಬಟ್ ಮೆಡಿಕೇಶನ್ ಕೊಟ್ಟ ಮೇಲೆ ಅದು ಸೆಟ್ಲ್ ಆಯ್ತು ಎವ್ರಿಥಿಂಗ್. ನಿಮ್ಮ ತಾಯಿಗೆ ಏನಾದರೂ ತೊಂದರೆ ಆಯ್ತಾ? ಯಾಕಂದ್ರೆ ಅವ್ರು ಕಿಡ್ನಿ ಕೊಟ್ಟಿದ್ದಾರೆ, ಆ ವಯಸ್ಸಲ್ಲಿ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲ, ಏನೂ ಆಗಿಲ್ಲ ಅವರಿಗೆ, ದೇವ್ರ ದಯದಿಂದ. ಇಟ್ಸ್ ಅ ಮಿತ್. ಯಾವ್ದಾದ್ರು ಆರ್ಗನ್ ಕೊಟ್ಟರೆ ಏನೋ ಆಗತ್ತೆ ಅನ್ನೋದು ಖಂಡಿತ ಮಿತ್, ಅದು ಏನೂ ಆಗಲ್ಲ. ಈಗ ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಆಗಿ ಎಷ್ಟು ವರ್ಷ ಆಗಿದೆ? 4th year. 4 ವರ್ಷ ಆಗಿದೆ. 4 ವರ್ಷ ಆಗಿದೆ. ನಿಮ್ಮ ತಾಯಿ ಹೆಂಗಿದ್ದಾರೆ ಈಗ? ಅಬ್ಸಲ್ಯೂಟ್ಲಿ ಫೈನ್. ಅವ್ರಿಗೆ ಇವತ್ತುವರೆಗೂ ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ, ಅದ್ಭುತವಾಗಿದ್ದಾರೆ. ವೆರಿ ಗುಡ್. ಈಗ ಈ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನೀವು ಹೇಳಿದ್ರು 1.5 ವರ್ಷ ಮನೇಲೇ ಇದ್ರಿ. ಹೌದು. ಅಂದರೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಹೊರಗಡೆ ಹೋಗ್ತಾ ಇರಲಿಲ್ಲ. ನಾನು ಅಡ್ವೈಸರಿ ಸರ್ವಿಸ್ ಮಾಡ್ತಾ ಇದ್ದೆ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ. ವರ್ಕ್ ಫ್ರಮ್ ಹೋಮ್. ಓಕೆ.
ಆಮೇಲೆ ಈಗ ಕೆಲಸಕ್ಕೆ ಸೇರ್ಕೊಳ್ಳೋಕೆ ನಿಮ್ಗೆ ಏನಾದರೂ ಅಡಚಣೆಗಳಾಯ್ತಾ, ಏನಾದರೂ ತೊಂದರೆ ಆಯಿತಾ, ಹೆದರಿಕೆ ಆಯಿತಾ ಆಚೆ ಬಂದು ಕೆಲಸ ಮಾಡೋಕ್ಕೆ? ಖಂಡಿತ ಹೆದರಿಕೆ ಅಂದರೆ ಇನ್ಫೆಕ್ಷನ್ ಆಗ್ಬೋದು ಅಂತ ಒಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ. ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟು ನೀವು ಎಷ್ಟೇ ವರ್ಷ ಆದ್ರೂ ಇನ್ಫೆಕ್ಷನ್ ಆಗ್ಬೋದು ಅಂತ ಒಂದು ಭಯ ಇದ್ದೇ ಇರುತ್ತೆ. ಆ ಥರ ಭಯ ಸ್ವಲ್ಪ ಕಾಡ್ತಾ ಇತ್ತು. ಇವನ್ ದೆನ್ ನಾನು ಸ್ವಲ್ಪ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಪರ್ಸನ್, ಮೊದಲಿಂದನೂ ಮುನ್ನುಗ್ಗೋ ಛಲ ನನಗೆ ಎಲ್ಲೇ ಇದ್ರೂ. ಸೊ ಐ ಟುಕ್ ಅ ಹಾರ್ಡ್ ಡಿಸಿಷನ್. ಈಗಲೂ ಪ್ರತಿ ದಿವಸ ಮೆಡಿಸಿನ್ಸ್ ತಗೊತೀರಾ? ಪ್ರತಿದಿನ ಮಿಸ್ ಮಾಡ್ತೀರಾ ಟ್ಯಾಬ್ಲೆಟ್ನ? ಯಾವಾಗ? ಖಂಡಿತ ಇಲ್ಲ, ಒಂದೇ ಒಂದಿನ ಕೂಡ ಮಿಸ್ ಮಾಡಿಲ್ಲ ಕಳೆದ 4 ವರ್ಷದಲ್ಲಿ. ಪ್ರತಿದಿನ 2 ಸಲ ಇಮ್ಯುನೋಸಪ್ರೆಸೆಂಟ್ ಟ್ಯಾಬ್ಲೆಟು ಮತ್ತು ಬ್ಲಡ್ ಪ್ರೆಷರ್ ಟ್ಯಾಬ್ಲೆಟು ತೊಗೊಳ್ತಾನೆ ಇದ್ದೀನಿ. ಆ್ಯಂಡ್ ಲೈಫ್ ಲಾಂಗ್ ತೊಗೊಳ್ತಾನೆ ಇರಲೇಬೇಕು ಇದನ್ನು. ದರ್ ಇಸ್ ನೋ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ ಇದಕ್ಕೆ. ಬಟ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಅಲ್ಟಿಮೇಟ್. ಎವ್ರಿ ಡೇ ಹಾಸ್ಪಿಟಲ್ ಬರ್ತಾ ಇದ್ದೀರಾ ನೀವು, ನಿಮ್ಮ ಫೈನಾನ್ಸ್ ಕೆಲಸ ನೀವು ಮಾಡ್ತಾ ಇದ್ದೀರಾ. ನೀವು ಮಾಡದೇ ಇರೋಂಥವ್ರ ಕೆಲಸಗಳೇನಾದ್ರು ಇದೆಯಾ? ವೆಲ್, ಡಾಕ್ಟರ್ ಅಡ್ವೈಸ್ ಹೇಳಿದ ಪ್ರಕಾರ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಯಾವುದು ಮಾಡಬಾರ್ದು, ನಾನು ಹಾರ್ಡ್ ಎಕ್ಸಸೈಸ್ ಯಾವುದು ಮಾಡಬಾರ್ದು, ಆಮೇಲೆ ತೀರಾ ಟ್ವಿಸ್ಟ್ ಮಾಡೋವಂಥ ಯೋಗಾಸನಗಳು ಆ ಥರದ್ದೆಲ್ಲ ಯಾವುದು ಮಾಡಬಾರ್ದು, ಯಾಕೆಂದರೆ ಗ್ರಾಫ್ಟಿಗೆ ಇಂಜುರಿ ಆಗ್ಬೋದು ಅಂತ. ಆಮೇಲೆ ಕ್ರೌಡ್ ಇರೋಲ್ಲಿ ಫೆಸ್ಟಿವಲ್ಲು ಅಥವಾ ಫೇರ್ಗಳು ಆ ಥರ ಇದ್ದರೆ ಹೋಗೋಕ್ಕಾಗಲ್ಲ ನನಗೆ. ಐ ಹ್ಯಾವ್ ಟು ಅವಾಯ್ಡ್. ತುಂಬ ಜನ ಸೇರಿರೋ ಜಾಗದಲ್ಲಿ ಅವಾಯ್ಡ್ ಮಾಡ್ತೀನಿ, ಯಾಕೆಂದರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಯಾರಿಗೆ ಎಷ್ಟೊತ್ತು ಬೇಕಾದರೂ ಆಗ್ಬೋದು ಅಂತ. ನಿಮಗೆ ಎಲ್ಲರಿಗೂ ಏನಾದರೂ ಒಂದು ಮೆಸೇಜ್ ಕೊಡ್ಬೇಕಂತ ಅನ್ಸುತ್ತಾ? ಏನಾದರೂ ಒಂದು ಮಾತು ಹೇಳಬೇಕಾದ್ರೆ ಏನು ಹೇಳ್ತೀರಾ? ಖಂಡಿತ ಡಾಕ್ಟರ್, ದಯಮಾಡಿ 30 ವರ್ಷ ಆದ ನಂತರ ಅಥವಾ ಅದಕ್ಕೂ ಮುಂಚೆನೇ ಆದರೂ ಒಳ್ಳೆಯದು, ಪ್ರತಿ ವರ್ಷ ಒಂದು ಸಲ ಹೆಲ್ತ್ ಚೆಕಪ್ ಮಾಡಿಸಿ. ಬೇಸಿಕ್ಕು ಬ್ಲಡ್ ಪ್ರೆಷರು, ರಕ್ತ ಪರೀಕ್ಷೆ ಅಂತ ಹೇಳ್ತಾರೆ, ಡಾಕ್ಟ್ರ್ ಅಡ್ವೈಸ್ ಮಾಡ್ತಾರೆ, ಅದನ್ನು ಇಗ್ನೋರ್ ಮಾಡಬೇಡಿ, ಖಂಡಿತ ಮಾಡಿಸಿ ಆ ಥರ ಟೆಸ್ಟ್ಗಳನ್ನು. ನಾನೇ ಆ್ಯಕ್ಚುಲಿ ನನಗೆ ಅನಿಸ್ತಾ ಇದೆ, ನನಗೆ 35 ವರ್ಷಕ್ಕೆ ನಾನು ಇದೆಲ್ಲ ಮಾಡಿಸಿದ್ರೆ ನನಗೆ ಖಂಡಿತ ಇವೆ ಯಾವುದು ಬರ್ತಾ ಇರಲಿಲ್ಲ. ಕಾನ್ಫಿಡೆಂಟಾಗಿ ಹೇಳ್ತೀನಿ ನಾನು. ಅಂದರೆ ನಿಮಗೆ ಬಿ ಪಿ ಇದೆ ಅಂತ ಗೊತ್ತಾಗಿದ್ದಿದ್ರೆ, ಆ ಬಿ ಪಿ ಮೆಡಿಕೇಶನ್ ತೊಗೊಂಡಿದ್ದಿದ್ರೆ ನಿಮ್ಮ ಕಿಡ್ನಿನ ನೀವು ಉಳಿಸ್ಕೋಬೋದು. ಖಂಡಿತ. ಇನ್ನೊಂದು ಒಂದು ವಿಷಯ, ನಾವು ಜನರಲಿ ಏನಾಗುತ್ತೆ ಅಂದರೆ ಈ ಬಿ ಪಿ ಶುಗರು ಎಲ್ಲ ಬಂದಾಗ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಅದನ್ನು ರಿವರ್ಸ್ ಮಾಡ್ಬೋದು ಅಂತ. ಅದು ಒಂಥರ ನಿಜ, ಅದೂ ನಿಜ. ಬಟ್ ಒಂದು ಸತಿ ಬಿ ಪಿ ಬಂದು ಶುಗರ್ ಬಂದಾಗ ಬ್ಲೈಂಡಾಗಿ ಮೆಡಿಸಿನ್ಸ್ ಎಲ್ಲ ಬಿಟ್ಬಿಟ್ಟು ಸ್ಟ್ರೈಟ್ ಅವೇ ನಾನು ಲೈಫ್ ಸ್ಟೈಲ್ ಮೆಡಿಸಿನ್ ಮಾಡ್ತೀನಿ ಅಂತಂದರೆ, ವಿತೌಟ್ ಎನಿ ಪ್ರಾಪರ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಮಾಡಿದ್ರೆ ತೊಂದರೆಗಳಾಗ್ಬೋದು. ಬಿ ಪಿ ಕ್ಯಾನ್ ಬಿ ರಿವರ್ಸ್ಡ್, ಶುಗರ್ ಕ್ಯಾನ್ ಬಿ ರಿವರ್ಸ್ಡ್, ಬಟ್ ಅದನ್ನು ಎಕ್ಸ್ಪರ್ಟ್ಸ್ ಸಲಹೆ ತೊಗೊಂಡು ಅವ್ರು ಹೇಳಿದ ಪ್ರಕಾರ ನಾವು ಡಿಸಿಪ್ಲಿನಾಗಿ ಮಾಡಿದ್ರೆ ಇದನ್ನು ರಿವರ್ಸ್ ಮಾಡ್ಕೋಬೋದು, ಇಲ್ಲ ಕಂಟ್ರೋಲ್ ಮಾಡ್ಕೋಬೋದು. ಸಮ್ಟೈಮ್ಸ್ ಬಿ ಪಿ ಮಾಡಿಸ್ತಾರೆ, ತೊಗೊಳ್ತಾ ಇರಬೇಕು, ಅದ್ರ ಜೊತೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೋಬೇಕಾಗ್ಬೋದು, ಡೈಟ್ ಚೇಂಜ್ ಮಾಡ್ಕೋಬೇಕಾಗ್ಬೋದು, ನಮ್ಮ ಕೆಲಸ ಮಾಡ್ತಿರೋ ವಿಧಾನ ಚೇಂಜ್ ಮಾಡ್ಕೋಬೋದು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೋದು, ಎಕ್ಸಸೈಸ್ ಮಾಡ್ಬೋದು. ಇದೆಲ್ಲ ಮಾಡಿದ್ರೆ ಬಾಡಿ ಒಂದು ಸಂತುಲನದಲ್ಲಿ ಇರುತ್ತೆ. ಇಲ್ಲಾಂದರೆ ಏನೋ ಒಂದು ಅಡಚಣೆಗಳು ಬರುತ್ತೆ. ಈಗ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಬಿ ಪಿ ಇಲ್ಲ ಶುಗರು ಖಂಡಿತ ಯಾರಿಗೊಬ್ರು ಬರ್ತಾ ಇರುತ್ತೆ. ಯಾರಿಗೆ ಬರುತ್ತೆ, ಯಾರಿಗೆ ಬರಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟ. ಎವ್ರಿ ಇಯರ್ ಆ್ಯನ್ಯುವಲ್ ಚೆಕಪ್ ಮಾಡ್ಕೊಳ್ಳೋದು ತುಂಬ ಅಗತ್ಯ. ಅವ್ರು ಹೇಳ್ದಂಗೆ ನಾವು ನಮ್ಮ ಮನೆಗಳಲ್ಲಿ ಒಂದು 2 ವೀಲರ್ ಇರ್ಬೋದು, ಒಂದು ಕಾರ್ ಇರ್ಬೋದು, ಪ್ರತಿ ವರ್ಷ ನಾವು ಅದನ್ನು ಸರ್ವಿಸ್ ಕೊಡ್ತೀವಿ. ಬಟ್ ನಮ್ಮ ಬಾಡಿಯಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋಕ್ಕೆ ನಾವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳಲ್ಲ, ದುಡ್ಡು ಖರ್ಚು ಮಾಡೋಕ್ಕೆ ರೆಡಿಯಾಗಿಲ್ಲ. ಏನೋ ಒಂದು ಹೆದರಿಕೆ, ಏನಾದರೂ ನಮಗೆ ಟೆಸ್ಟ್ ಗೊತ್ತಾಗ್ಬಿಟ್ರೆ, ಏನಾದರೂ ನೆಗೆಟಿವ್ ಏನಾದ್ರು ಬಂದುಬಿಟ್ಟು ಏನಾದರೂ ಸಮಸ್ಯೆ ಗೊತ್ತಾದರೆ ಟ್ರೀಟ್ಮೆಂಟ್ ತೊಗೋಬೇಕಂತ ಒಂದು ಹೆದರಿಕೆ. ಹಲವಾರು ಕಾರಣಗಳಿಂದ ಟೆಸ್ಟ್ಗಳು ಮಾಡ್ತಾಯಿಲ್ಲ. ಹೀಗಾಗಿ ಈವನ್ 20 ಇಯರ್ಸು 30 ಇಯರ್ಸು 40 ಇಯರ್ಸಲ್ಲಿ ನಾವು ಕಿಡ್ನಿ ಫೇಲಿಯರ್ಸ್ ನೋಡ್ತಾ ಇದ್ದೀವಿ, ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ. ಸಮ್ಟೈಮ್ಸ್ ನಮ್ಮ ಹಾಸ್ಪಿಟ್ಲ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಬ್ರಾಡ್ ಡೆಡ್ ಅಂದರೆ ಪ್ರಾಣ ಕಳ್ಕೊಂಡು ಬಾಡಿ ತೊಗೊಂಡ್ಬರ್ತಾರೆ. ಇಷ್ಟೊಂದು ಸಮಸ್ಯೆಗಳಾಗ್ತಾಯಿದೆ. ಇದನ್ನೆಲ್ಲ ತಡೀಬೋದು. ಸಮ್ಟೈಮ್ಸ್ ಕಾಯಿಲೆ ಬಂದಿರುತ್ತೆ, ಕಾಯಿಲೆ ಬಂದ ಮೇಲೆ ಪೇಷಂಟ್ಸ್ ನಮ್ಮ ಡಾಕ್ಟರ್ ಹತ್ರ ಕೇಳ್ತಾರೆ, ಡಾಕ್ಟರ್ ನಾನೇನು ತಪ್ಪು ಮಾಡಿದೆ, ಟೀ ಕುಡಿಯೋಲ್ಲ, ಆಲ್ಕೋಹಾಲ್ ತೊಗೊಳ್ಳಲ್ಲ, ಏನೂ ಮಾಡಲ್ಲ, ನನಗೆ ಯಾಕೆ ಬಂತು, ಎಕ್ಸಸೈಸ್ ಮಾಡ್ತೀನಿ. ಬಟ್ ಈ ಕ್ವೆಶನ್ಸ್ ನಮಗೆ ನಾರ್ಮಲ್ ದಿನನಿತ್ಯದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬಂದರೆ ಅದನ್ನು ಅರ್ಥ ಮಾಡಿಕೊಂಡು ಆ ಲೈಫ್ ಸ್ಟೈಲ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಲಾಟ್ ಆಫ್ ಡಿಸೀಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಸೊ ಥ್ಯಾಂಕ್ ಯು ಮಿಸ್ಟರ್ ಹೆಬ್ಬಾರ್. ಥ್ಯಾಂಕ್ ಯು. ವೆರಿ ಕರೇಜಿಯಸ್. ನಿಮ್ಮಂಥ ಕರೇಜಿಯಸ್ ಪರ್ಸನ್ಸ್ ನಾವು ತುಂಬ ಕಡಿಮೆ ನೋಡ್ತೀವಿ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಸ್ಟೋರಿ. ಇಟ್ಸ್ ಅ ವೆರಿ ಪೇನ್ಫುಲ್ ಸ್ಟೋರಿ, ಬಟ್ ಯು ಹ್ಯಾವ್ ಕಮ್ ಔಟ್. ಮೈ ಪ್ಲೆಜರ್ ಡಾಕ್ಟರ್. ಅವೇರ್ನೆಸ್ ಕ್ರಿಯೇಟ್ ಆದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ತುಂಬ ಧೈರ್ಯ ತೊಗೊಂಡಿದ್ದೀರಾ, ಲೈಫಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಮುಂದೆ ಹೋಗ್ತಾಯಿದ್ದೀರಾ. ಈ ಸ್ಟೋರಿ ಎಲ್ಲರಿಗೂ ಗೊತ್ತಾಗಬೇಕು. ಈ ಸ್ಟೋರಿಯಿಂದ ಅಟ್ಲೀಸ್ಟ್ ಒಂದು ವ್ಯಕ್ತಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಒಂದು ಡಿಸೀಸ್ ಪ್ರಿವೆಂಟ್ ಮಾಡಿದ್ರೆ ಈ ಇಂಟರ್ವ್ಯೂದು ಸಕ್ಸಸ್ ಅಂತ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಆಫ್ ಯು.
ಥ್ಯಾಂಕ್ ಯು.